ಅಲ್ಲ guys, ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಅದೇನಂತಂದ್ರೆ ಕೋಡಿಂಗ್ ಬಗ್ಗೆ. ಸೊ ಇಟ್ಸ್ ವೆರಿ ಸಿಂಪಲ್ ಅಂಡ್ ಇಟ್ಸ್ ವೆರಿ ಪವರ್ಫುಲ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ನಾವು ವಾಟ್ ಇಸ್ ಕೋಡಿಂಗ್ ಆಗಿರ್ಬೋದು ಅಂಡ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯುವರ್ ಒನ್. ಅಂಡ್ ಆಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಟ್ಸ್ ನಾಟ್ ಅಬೌಟ್ ಲೈಕ್ ಸಬ್ಜೆಕ್ಟ್, ಇಟ್ಸ್ ಲೈಕ್ ಎ ಸ್ಕಿಲ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಮೆನಿ ವೇಸ್. ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಕೋಡಿಂಗ್ ಅಂತ ಅಂದ್ರೆ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ಕೋಡಿಂಗ್ ಅಂತಂದ್ರೆ, ಸಪೋಸ್ ನಾವು ಒಂದು ಕಂಪ್ಯೂಟರ್ಗೆ ಒಂದು ಕೆಲಸ ಮಾಡಿಸ್ಕೊಳ್ಳಕ್ಕೆ ನಾವು ಅದ್ರ ಬಗ್ಗೆ ಅದ್ರ ಜೊತೆ ಮಾತಾಡ್ಬೇಕಂದ್ರೆ ನಮ್ಗೊಂದು ಇದಿರ್ಬೇಕು, ಪ್ರೋಗ್ರಾಮ್ ಸ್ಕಿಲ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಫ್ರೆಂಡ್ಸ್ ಗೆ ಮಾತಾಡೋದ್ರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮ್ ಮುಂದೆ ಮಾತಾಡ್ತಾ ಇದೀನಿ, ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದೀನಿ, ಅದ್ರ ಮತ್ತೆ ನಾನು ಎಡಿಟ್ ಮಾಡಿ ಮತ್ತೆ ನಿಮ್ ಮುಂದೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ನಾನು ಏನ್ ಮಾತಾಡ್ತೀನಿ ನಿಮ್ಗೆ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನಿಮ್ಗೆ ಕನ್ನಡದಲ್ಲಿ ತಿಳ್ಕೊಂತೀರ. ಬಟ್ ಕಂಪ್ಯೂಟರ್ ಅಲ್ಲಿ ನಾವು ಏನಾದ್ರು ಕೆಲಸ ಮಾಡಿಸ್ಕೋಬೇಕಂದ್ರೆ ಅದಕ್ಕೆ ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಅದಕ್ಕೆ ಒಂದು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇದೆ. ಸೊ ಆ ಲ್ಯಾಂಗ್ವೇಜ್ ಎಲ್ಲ ನಾವು ಕಲ್ತ್ಕೊಂಡು, ಯಾಕಂದ್ರೆ ಅದು ನಮ್ಮ ಲ್ಯಾಂಗ್ವೇಜ್ ಕಲ್ತ್ಕೊಳಕ್ ಆಗಲ್ಲ, ನಾವೇ ಅದನ್ನ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ರೆ ಸೊ ಅದು ನಮ್ಮ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ, 10x ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡುತ್ತೆ. ಸೊ ಅದು ಲೈಕ್ ಬೈನರಿಯಲ್ಲಿ ಇರುತ್ತೆ, ಬೈನರಿ ಮಾತ್ರ ಅರ್ಥ ಆಗುತ್ತೆ, 1010 ಆ ಟೈಪ್ ಮಾತ್ರ ಅದಕ್ಕೆ ಅರ್ಥ ಆಗುತ್ತೆ. ಸೊ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬರ್ದ್ರೆ ನಾವು ಅದು ಆಟೋಮೆಟಿಕ್ ಆಗಿ ಬೈನರಿಗೆ ಹೋಗಿ ಬೈನರಿಯಿಂದ ಅದು ಕಂಪ್ಯೂಟರ್ ಅಪ್ಡೇಟ್ ಆಗಿ ನಮಗೆ ವರ್ಕ್ ಅನ್ನೋದು ಅದು 10x ಫಾಸ್ಟರ್ ಆಗಿ ಅದು ನಮ್ಮ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲ ಏನಂತಂದ್ರೆ, ಕೋಡಿಂಗ್ ಇಸ್ ಲೈಕ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಕಂಪ್ಯೂಟರ್. ಕಂಪ್ಯೂಟರ್ ಅಂತ ಎಲ್ಲ ಕಂಪ್ಯೂಟರ್ಸ್ ಅಲ್ಲ, CPU ಅಲ್ಲಿ ಪ್ರೊಸೆಸರ್ ಇರುತ್ತೆ ನೋಡಿ, ನಮ್ಮ ರ್ಯಾಮ್ ಆಗಿ ಪ್ರೊಸೆಸರ್. ಸೊ ಅದು ಕಂಪ್ಯೂಟ್ ಮಾಡುತ್ತೆ. ನಾವು ಏನೇನು ಬರೀತಿರ್ತೀವೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಲೈಕ್ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ, C, ಪೈಥಾನ್, ಜಾವಾ ಸ್ಕ್ರಿಪ್ಟ್, HTML, CSS ಯಾವುದೇ ತಗೊಳ್ಳಿ, ನಾವ್ ಏನ್ ಬರ್ದಿರ್ತೀವೋ ಸೊ ಅದು ನಮ್ಗೆ ಕಂಪ್ಯೂಟ್ ಮಾಡುತ್ತೆ ಕಂಪ್ಯೂಟರ್ಗೆ. ಲೈಕ್ ಈ ಟಾಸ್ಕ್ ಸ್ಪೆಸಿಫಿಕ್ ಟಾಸ್ಕ್ ಮಾಡೋ ಅಂತ. ಯಾಕಂದ್ರೆ ನಾವು ಡೈರೆಕ್ಟ್ ಹಿಂದಿಯಲ್ಲಿ ಕನ್ನಡದಲ್ಲೇ ಅದಕ್ಕೆ ಮಾತಾಡದೆ ಅದಕ್ಕೆ ಕೆಲಸ ಮಾಡೋದು, ಅದಕ್ಕೆ ಏನ್ ಅರ್ಥ ಆಗಲ್ಲ, ಎರರ್ಸ್ ಕೊಡುತ್ತಿಲ್ಲ. ಸೊ ಅದಕ್ಕಾಗಿ ನಾವೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ರೆ ನಮ್ಗಿಂತ 10x ಫಾಸ್ಟರ್ ಆಗಿ ಅದು ವರ್ಕ್ ಅನ್ನು ಕಂಪ್ಲೀಟ್ ಮಾಡುತ್ತೆ. ಸೊ ಇದು ಕಂಪ್ಯೂಟರ್ ಅನ್ನೋದು ಲೈಕ್ ಸಿಂಪಲ್ ವರ್ಡ್ಸ್ ಏನಂತಂದ್ರೆ, ಲೈಕ್ ಇದು ಇನ್ಸ್ಟ್ರಕ್ಷನ್, ನಾವು ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ ಕೊಟ್ರೆ ಅದು ಆ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ರೆ ಅದು ನಮ್ಮ ವರ್ಕ್ ಅನ್ನ 10x ಫಾಸ್ಟರ್ ಆಗಿ ಕಂಪ್ಲೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಪೈಥಾನ್ ಆಗಿರ್ಬೋದು, C ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಜಾಸ್ತಿ ಜನ C ಕಲ್ತಿರ್ತಾರೆ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್ ಪೈಥಾನ್ ಕಲಿದ್ರು ಓಕೆ. ಫಾರ್ ಎಕ್ಸಾಂಪಲ್ ಈಗ C ಅಂದ್ರೆ ಪ್ರಿಂಟ್ ಆಫ್ ಎಂಟರ್ ದಿ ನಂಬರ್ 2 numbers of AB ಅಂತೀವಿ. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಸ್ಕ್ಯಾನ್ ಆಫ್ ಮಾಡ್ತೀವಿ. ಸ್ಕ್ಯಾನ್ ಆಫ್ ಯೂಸ್ ಮಾಡ್ಕೊಂಡು ಪರ್ಸೆಂಟೇಜ್ ಅಡ್ರೆಸ್ ಆಫ್ ಅಡ್ರೆಸ್ ಬಿ ತಗೊಂತೀವಿ. ಮತ್ತೆ ಪ್ರಿಂಟ್ ಆಫ್ A+B ಅಂತ ಕೊಟ್ಟರೆ ನಮಗೆ AB ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೊಡುತ್ತೆ. ಅದೇ ಫಾರ್ ಸಪೋಸ್ ನೀವು ಪೈಥಾನ್ ತಗೊಂಡ್ರೆ ಡೈರೆಕ್ಟ್ A = 10, B = 15 ಕೊಟ್ರೆ ಅಂಡ್ ಪ್ರಿಂಟ್ A+B ಕೊಟ್ರೆ ಟೋಟಲ್ ಆನ್ಸರ್ ಸಮ್ ಎಷ್ಟು ಬರುತ್ತೆ ನಮಗೆ 25 ಬರುತ್ತೆ. ಸೊ ಈ ರೀತಿ ನಾವು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ನ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ರೆ ಸೊ ಅದು ನಮಗೆ ಟಾಸ್ಕ್ ಅನ್ನು 10x ಫಾಸ್ಟ್ ಆಗಿ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನೀವು ಸ್ಪೆಸಿಫಿಕ್ ವರ್ಡ್ಸ್ ಅಲ್ಲಿ ಲೈಕ್ ಪ್ರಿಂಟ್ ಅನ್ನೋದು, ಸೊ ಈಗ ಇಂಗ್ಲಿಷ್ ವರ್ಡ್, ಬಟ್ ಇದು ಬೈನರಿ ಕನ್ವರ್ಟ್ ಆಗಿ ಅದಕ್ಕೆ ಅರ್ಥ ಆಗುತ್ತೆ. ಲೈಕ್ ಇದನ್ನ ನಾವು ಔಟ್ಪುಟ್ ಆಗಿ ತೋರಿಸ್ಬೇಕಂತ ಪ್ರಿಂಟ್ ಆಗಿರ್ಬೋದು, ಸ್ಕ್ಯಾನ್ ಆಫ್ ಆಗಿರ್ಬೋದು, ಅಂಡ್ ಪ್ರಿಂಟ್ ಎಫ್ ಆಗಿರ್ಬೋದು, CL %B ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು. ಸೊ ಇವೆಲ್ಲ ಏನಂತಂದ್ರೆ ಇವೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ ಕಂಪ್ಯೂಟರ್ಗೆ ಈ ಟಾಸ್ಕ್ ಸ್ಪೆಸಿಫಿಕ್ ಟಾಸ್ಕ್ ಮಾಡುವಂತ. ಸೊ ಇದು ಕೋಡಿಂಗ್ ಅಂತಂದ್ರೆ. ನೀವು ಮತ್ತೆ ಡೆಪ್ತ್ ಹೋಗ್ಬೇಡಿ, ಲೈಕ್ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾನು ಈ ಸಿಚುವೇಶನ್ ಇರುವಾಗ ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ, ಮತ್ತೆ ಫ್ಯೂಚರ್ ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು ಕೋಡಿಂಗ್ ಅಂತಂದ್ರೆ. ನೆಕ್ಸ್ಟ್, ವೈ ಕೋಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕೋಡಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಫ್ಯೂಚರ್ ಜಾಬ್ ಮಾಡ್ಬೇಕಂತಂದ್ರೂ ಕೋಡಿಂಗ್ ಇರ್ಬೇಕು. ವಿತೌಟ್ ಲೈಕ್ ಕಂಪನೀಸ್ ಲೈಕ್ MNC ಕಂಪನೀಸ್, ಗೂಗಲ್, ಅಮೆಜಾನ್, ಫ್ಲಿಪ್ಕಾರ್ಟ್, ನೆಟ್ಫ್ಲಿಕ್ಸ್. ಸೊ ಇಂದ ಕಂಪನೀಸ್ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ನಾನು ಇಷ್ಟು CGP ಇದೆ, ಅಷ್ಟು CGP ಇದೆ, ನನಗೆ ಅಷ್ಟು ಮಾರ್ಕ್ಸ್ ಇದೆ ಅಂದ್ರೆ ಯಾರು ಒಪ್ಪಲ್ಲ. ನಿಮ್ಗೆ ಅವ್ರಿಗೆ ಕೋಡರ್ಸ್ ಬೇಕು, ಯಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಯೂಟರ್ ಜೊತೆ ಮಾತಾಡಿ 10x ಫಾಸ್ಟ್ ಆಗಿ ಅವ್ರಿಗೆ ಕಂಪ್ನಿಗೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತಾರೆ. ಸೊ ಅವ್ರು ಬೇಕು. ಸೊ ಅವ್ರು ಬೇಕಂದ್ರೆ ನಮಗೆ ಪ್ರೋಗ್ರಾಮಿಂಗ್ ಯಾರು ಮಾಡ್ತಾರೋ ಕೋಡರ್ಸ್, ಸೊ ಅವ್ರು ಬೇಕು. ಸೊ ಅದಕ್ಕಾಗಿ ಅವರು ಹೈರ್ ಮಾಡ್ಕೊಂತಾರೆ ಯಾರು ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್ ಅಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಿರೋ, ಸೊ ಅವ್ರನ್ನ ಹೈರ್ ಮಾಡ್ಕೊಂತಾರೆ. ಸೊ ಅದಕ್ಕಾಗಿ ನಾವು ಕೋಡರ್ಸ್ ನಾವು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀವಿ. ಸೊ ಅದಕ್ಕಾಗಿ ನೀವು ಕೋಡಿಂಗ್ ಅನ್ನ ಚೆನ್ನಾಗಿ ಕಲಿಬೇಕು. ನೆಕ್ಸ್ಟ್ ಏನಂತಂದ್ರೆ, ಲೈಕ್ ನೀವು ಬೇಕಾದ್ರೆ ಇಂಟರ್ನ್ಶಿಪ್ ಮಾಡ್ಬೋದು, ಲೈಕ್ ಪೈಡ್ ಇಂಟರ್ನ್ಶಿಪ್ ಮಾಡ್ಬೋದು, ಬೇರೆಯವ್ರಿಗೆ ವೆಬ್ಸೈಟ್ ಬಿಲ್ಡ್ ಮಾಡಿ ಅವ್ರು ಕೊಡೋದು ಅದೇ ಮಾಡ್ಬೋದು. ಲೈಕ್ ಫ್ರೀಲಾನ್ಸಿಂಗ್, ಅದೇ ಫ್ರೀಲಾನ್ಸಿಂಗ್ ಮಾಡ್ಬೋದು, ಬೇರೆಯವ್ರಿಗೆ ವೆಬ್ಸೈಟ್ ಬರೋದು, ನೀವು ಸ್ವಂತ HTML, CSS, ಜಾವಾ ಸ್ಕ್ರಿಪ್ಟ್ ಆತರ ಕಲ್ತ್ಬಿಟ್ಟು ನೀವು ವೆಬ್ಸೈಟ್ ಆಗಿರ್ಬೋದು ಅಂಡ್ ಆಪ್ಸ್ ಆಗಿರ್ಬೋದು ಕೊಟ್ಟು ಅವ್ರ ಬೈಯರ್ಸ್ ಯಾರು ಇರ್ತಾರೆ ಅವ್ರು ಸೆಲ್ ಮಾಡಿದ್ರೆ ಮನಿಯನ್ನು ಪೇ ಮಾಡ್ತಾರೆ ಅವ್ರು. ನೆಕ್ಸ್ಟ್ ಏನಂತಂದ್ರೆ, ಲೈಕ್ ಫ್ಯೂಚರ್ ಸ್ಕಿಲ್ಸ್ ಏನಿದೆ ಫ್ಯೂಚರ್ ಅಲ್ಲಿ ಏನೇನಿದೆಯೋ, ಲೈಕ್ AI ಆಗಿರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು, ಮಿಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ. ಸೊ ಇಂಥ ಫ್ಯೂಚರ್ ಅಲ್ಲಿ ಏನೇನಿದೆಯೋ ಇನ್ನ ಸ್ಕೋಪ್ IT ಅಲ್ಲಿ, ಸೊ ಇದಕ್ಕೆಲ್ಲ ಮಿನಿಮಮ್ ಒಂದು ನಿಮ್ಗೆ ಕೋಡಿಂಗ್ ನಾಲೆಡ್ಜ್ ಇರಲೇಬೇಕು. ಈ ಕೋಡಿಂಗ್ ನಾಲೆಡ್ಜ್ ಇಲ್ಲ ಅಂತಂದ್ರೆ ನಿಮ್ಗೆ ಹೈರ್ ಮಾಡ್ಕೊಳ್ಳಲ್ಲ, ಪ್ಲೇಸ್ಮೆಂಟ್ ವೆರಿ ಡಿಫಿಕಲ್ಟ್ ಆಗಿದೆ, ಪ್ಲೇಸ್ಮೆಂಟ್ ಆಗಲ್ಲ. ಕೋಡಿಂಗ್ ಅನ್ನೋದು ವೆರಿ ಕ್ರೂಷಿಯಲ್. ಅಂಡ್ ನೆಕ್ಸ್ಟ್, ಕೋಡಿಂಗ್ ಯಾರು ಕಲಿಬೇಕು, ಲೈಕ್ ಅದಕ್ಕಿಂತ ಮುಂಚೆ ನಾವು ಕ್ರಿಯೇಟಿವಿಟಿ ಅನ್ನೋ ಬಗ್ಗೆ ಮಾತಾಡೋಣ. ಈ ಕೋಡಿಂಗ್ ಅನ್ನೋದು ಏನ್ ಮಾಡುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ, ನಿಮ್ಮ ಥಿಂಕಿಂಗ್ ಎಬಿಲಿಟಿ ಚೇಂಜ್ ಮಾಡುತ್ತೆ. ಲೈಕ್
ಫಸ್ಟ್ ಟೈಮ್ ನೀವು ಕೋಡಿಂಗ್ ಕಲಿತಾ ಇದ್ರೆ ನಿಮ್ಗೆ ಎನ್ ನಂಬರ್ ಆಫ್ ಎರರ್ಸ್ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮಲ್ಲಿರೋ ಕೆಪಬಿಲಿಟಿ ಎಲ್ಲ ನೀವು ಟ್ರೈ ಮಾಡಕ್ ಹೋಗ್ತೀರಾ. ಸೊ ನಿಮ್ಮ ಥಿಂಕಿಂಗ್ ವೇ ಆಗಿರ್ಬೋದು, ನಿಮ್ಮ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗುತ್ತೆ. ಅಂಡ್ ಫೈನಲಿ ಒನ್ ಥಿಂಗ್ ಐ ವಿಲ್ ಸೇ ಈಸ್ ಕೋಡಿಂಗ್ ಇಸ್ ನಾಟ್ ಲೈಕ್ ಸಬ್ಜೆಕ್ಟ್ ಅಂಡ್ ಇಟ್ಸ್ ಲೈಕ್ ಯು ಮೈಂಡ್ ಸೆಟ್, ಇಟ್ ವಿಲ್ ಚೇಂಜ್ ಯುವರ್ ಮೈಂಡ್ ಸೆಟ್ ಆಲ್. ಇದು ಕೋಡಿಂಗ್ ಅನ್ನೋದು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಈಗ ಕೋಡಿಂಗು ಯಾರು ಸ್ಟಾರ್ಟ್ ಮಾಡ್ಬೋದು, ಹೂ ಶುಡ್ ಸ್ಟಾರ್ಟ್ ಕೋಡಿಂಗ್ ಅಂತಂದ್ರೆ ಲೈಕ್ ಎಲ್ಲರೂ ಅನ್ಕೊಂತಾರೆ CSE ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಕೋಡಿಂಗ್ ಸೈಡ್ ಹೋಗ್ಬೋದು ಅಂತಾರೆ. ಈವನ್ ನಾನ್ IT ಲೈಕ್ ಯಾರೋ BSc ಮಾಡ್ಸ್ಕೋರು, ಸೊ ಅವ್ರಿಗೂ IT ಫೀಲ್ಡ್ ಬರ್ಬೇಕಂತಂದ್ರೆ ಅವ್ರು ಕೋಡಿಂಗ್ ಅನ್ನ ಕಲ್ತರು, ಅವ್ರು ಕೋಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಅವ್ರು ಬೇಕಂದ್ರೆ IT ಫೀಲ್ಡ್ ಬರ್ಬೋದು. ಓಕೆ, ನಾವು ಕೋಡಿಂಗ್ ಇದ್ರೆ ಸಾಕು. ಇಟ್ ಡಸಂಟ್ ಮ್ಯಾಟರ್ ವಿಚ್ ಬ್ಯಾಚುಲರ್ ಡಿಗ್ರಿ ಯು ಆರ್ ಟೇಕನ್. ನೀವು BE ತಗೊಳ್ಳಿ, BTech ತಗೊಳ್ಳಿ, MSc ತಗೊಳ್ಳಿ, MBA ತಗೊಳ್ಳಿ, BSc ತಗೊಳ್ಳಿ, ಇಟ್ ಡಸಂಟ್ ಮ್ಯಾಟರ್. ಇವನ್ ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಎಷ್ಟೋ ಜನ ಲೈಕ್ ಟಾಪ್ MNC ಕಂಪನೀಸ್ ಅಲ್ಲಿ BSc ಮಾಡಿ ಕಾಮರ್ಸ್ ಮಾಡಿ ಮತ್ತೆ ಅವರು IT ಕಂಪ್ನಿಗೆ ಶಿಫ್ಟ್ ಮಾಡಿದೆ. ಯಾಕಂದ್ರೆ ಅವ್ರು ಕೋಡಿಂಗ್ ಮತ್ತೆ ಕಲಿತು ಮತ್ತೆ ಕೋಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಮತ್ತೆ ಅವರು ದೊಡ್ಡ ದೊಡ್ಡ MNC ಕಂಪನೀಸ್ ಅಲ್ಲಿ ಮತ್ತೆ ವರ್ಕ್ ಮಾಡ್ತಾರೆ. ಸೊ ಇದಕ್ಕಾಗಿ ಕೋಡಿಂಗ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಅಂಡ್ ಕಲಿದ್ರೆ ನೀವು ಟಾಪ್ MNC ವರ್ಕ್ ಮಾಡ್ತೀರಾ. ಸೊ ಇದು ಕೋಡಿಂಗ್ ಇಂಪಾರ್ಟೆನ್ಸ್. ನಾವು ಲೆಟ್ಸ್ ಟಾಕ್ ಅಬೌಟ್ ದ ರಾ ಟ್ಯಾಗ್ಸ್. ಸೊ ಫಸ್ಟ್ ಆಫ್ ಆಲ್ ನಾನು ಬಯಾಲಜಿ ಸ್ಟೂಡೆಂಟ್. ಸೊ ನಾನು ಬಯಾಲಜಿ ಸ್ಟೂಡೆಂಟ್ ಆಗಿ ಬಂದಾಗ ನನಗೆ ಅಟ್ಲೀಸ್ಟ್ ನನಗೆ ಹ್ಯಾಶ್ ಟ್ಯಾಗ್ ಇನ್ಕ್ಲೂಡ್ ಆಗಿರ್ಬೋದು, ಹ್ಯಾಶ್ ಟ್ಯಾಗ್ ಸಿಂಬಲ್ ಏನಕ್ಕೆ ಯೂಸ್ ಮಾಡ್ತೇನೆ, ನಾನು ಸೆಮಿಕಾಲನ್ನು, ಕಾಲನ್ನು, ಪ್ರಿಂಟು, ಸ್ಕ್ಯಾನ್ ಎಫ್, ಪ್ರಿಂಟ್ ಎಫ್. ಸೊ ಈ ತರ ನನಗೆ ಒಂದು ಚೂರಿಗೂ ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ನೆಕ್ಸ್ಟ್ ನಾನು ಫುಲ್ ಫಿಯರ್ ಆಗಿದ್ದೆ, ಲೈಕ್ ನಾನು ಮಾಡ್ತೀನೋ ಇಲ್ಲೋ ಅಂತ. ಆಸ್ ಎ ಬಯಾಲಜಿ ಸ್ಟೂಡೆಂಟ್ ನಮ್ಮ ಫ್ರೆಂಡ್ಸ್ CS ಸ್ಟೂಡೆಂಟ್ಸ್ ಎಲ್ಲ ಗುಡ್ ಅಟ್ HTML CSS. ನನಗೆ ಒಂದು ಚೂರು ಗೊತ್ತಿಲ್ಲ, ಪ್ರಿಂಟ್ ಅಂದ್ರೆ ಏನು, ಸ್ಕ್ಯಾನ್ ಎಫ್ ಏನು ಗೊತ್ತಿಲ್ಲ. ಬಟ್ ಕೋಡಿಂಗ್ ಲೈಕ್ ಇಟ್ಸ್ ವೆರಿ ಈಸಿ ಗೈಸ್. ನೀವು ಯಾವ್ದೊಂದು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ನ ಪಿಕ್ ಮಾಡ್ಕೊಳ್ಳಿ, ಯಾವ್ದೊಂದು ಸ್ಟಾರ್ಟಿಂಗ್ ಅಲ್ಲಿ ಪೈಥಾನ್ ಆಗಿರ್ಬೋದು, C ಆಗಿರ್ಬೋದು. ನೀವು ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆದ್ರೆ ಮತ್ತೆ ನೀವು ಒಂದು ಲ್ಯಾಂಗ್ವೇಜ್ ಇಂದ ಇನ್ನೊಂದು ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಫಾರ್ಮೇಶನ್ ಆಗೋದು ವೆರಿ ಸಿಂಪಲ್, ಈಸಿ. ಅದಕ್ಕೆ ನಾನು ನನ್ನ ಜರ್ನಿ ಬೇಕಂದ್ರೆ ನಾನು ಸ್ಟಾರ್ಟಿಂಗ್ C ಅಲ್ಲಿ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನಾನು C ಆದ್ಮೇಲೆ ಪೈಥಾನ್ ಹೋದೆ, ಮತ್ತೆ HTML CSS ಅಂಡ್ ಲಿಟಲ್ ಬಿಟ್ ಜಾವಾ ಸ್ಕ್ರಿಪ್ಟ್ ಸ್ವಲ್ಪ ಕಲಿತಾ ಇದ್ದೀನಿ ಈಗ ಬೇಕಂದ್ರೆ ನಾನು ಈ ಸ್ಕಿಲ್ಸ್ ನಾವು ಯೂಸ್ ಮಾಡ್ಕೊಂಡು ನಾನು HTML CSS ನೋಡ್ಕೊಂಡು ಸ್ವಂತ ವೆಬ್ಸೈಟ್ ಅನ್ನ ನಾನು ತಯಾರು ಮಾಡಿ. ಬೇಕಂದ್ರೆ ನಾನು ಬಯೋದಲ್ಲಿ ಇರ್ತೇವೆ, ಯೂಟ್ಯೂಬ್ ಬಯೋದಲ್ಲಿ ಇರ್ತೇವೆ, ಬೇಕಂದ್ರೆ ನಾವು ವೆಬ್ಸೈಟ್ ನೋಡ್ಬೋದು. ಸಿಂಪಲ್ ವೆಬ್ಸೈಟ್, ಸ್ವಲ್ಪ ಏನೋ ಕಾಂಪ್ಲೆಕ್ಸ್ ವೆಬ್ಸೈಟ್ ಏನಲ್ಲ, ಸ್ವಲ್ಪ ಎಕ್ಸ್ಪರ್ಟ್ ಲೆವೆಲ್ ವೆಬ್ಸೈಟ್ ಅಲ್ಲ. ಸೊ ಲೈಕ್ ಲಿಟಲ್ ಬಿಟ್ ನನ್ನ ಮಾಡರ್ನ್ ಆಗಿ ನಾನು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ದೆ, ನನ್ನ ಸ್ವಂತ ವೆಬ್ಸೈಟ್. ಸೊ ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಈಸಿ. ಏನಂತಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಫುಲ್ ಫಿಯರ್ ಇರುತ್ತೆ, ಲೈಕ್ ಮಾಡ್ತೀನೋ ಇಲ್ಲ ಅಂತ. ಬಟ್ ಆಸ್ ಎ ಬಯಾಲಜಿ ಸ್ಟೂಡೆಂಟ್ ನಾನೇ ಮಾಡಿದೀನಿ ಅಂತಂದ್ರೆ ಲೈಕ್ ಸಮ್ ಆಫ್ ದಮ್ ಬಿಕಾಸ್ ಇದು ಸೊ C ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ, CS ಬ್ಯಾಕ್ಗ್ರೌಂಡ್ ಇಂದ. ಸೊ ನಿಮ್ಗೆ ಇನ್ನ ಡೆಡ್ ಈಸಿ ಆಗುತ್ತೆ. ಸೊ ಬಯಾಲಜಿ ಸ್ಟೂಡೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲ್ ಡೇಸ್ ಅಲ್ಲಿ, ಬಟ್ ಮತ್ತೆ ನೀವು ಬೇಕಾದ್ರೆ ನೀವು ಪಿಕಪ್ ಮಾಡ್ಬಿಡ್ತೀರ ಪಾತ್ನ. ಸೊ ಇದು ಈ ವಿಡಿಯೋ. ಅಂಡ್ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಪೆಸಿಫಿಕ್ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಂಡು ಯಾವ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಪರೇಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಕ್. ಸೊ ಇದು ಈ ವಿಡಿಯೋ. ಅಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಚ್ ಪ್ರೋಗ್ರಾಮ್ ಶುಡ್ ಯು ಚೂಸ್ ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ದಿಸ್ ಇಸ್ ಅವರ್ ವಿಡಿಯೋ ಅಂಡ್ ಥ್ಯಾಂಕ್ ಯು. ದಿಸ್ ಇಸ್ ರಮೇಶ್ ಸೈನಿಂಗ್ ಆಫ್.